ಒಳ ಮೀಸಲಾತಿ ಕಿಚ್ಚು ಆರುತ್ತಲೇ ಇಲ್ಲ ಯಾಕೆ? ಬಲಗೈ ವರ್ಸಸ್ ಎಡಗೈ ಹೋರಾಟದ ಅಸಲಿ ಕಥೆ ಏನು? ಹೊಸ ಮೀಸಲಾತಿ ಯಾಕೆ ಬೇಡ? ಅನ್ಯಾಯ ಆಗಿದ್ದು ಯಾರಿಗೆ? ಇದೇ ಈ ಹೊತ್ತಿನ ವಿಶೇಷ ಮೀಸಲಾತಿ ಯುದ್ಧ. ನಾನು ರಾಮ್ ಬಡ್ಗೀರ್. ರಾಜ್ಯದಲ್ಲಿ ಮತ್ತೆ ಒಳ ಮೀಸಲಾತಿ ಕಿಚ್ಚು ಧಗಧಗಿಸ್ತಾ ಇದೆ. ಒಳ ಮೀಸಲಾತಿ ಹಂಚಿಕೆಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಆಗ್ರಹಿಸಿ ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಈ ವೇಳೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ, ಅದನ್ನ ತಿರಸ್ಕರಿಸಬೇಕು ಅನ್ನೋ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತವಾಯಿತು. ಅತ್ತ ಎಡಗೈ ಸಮುದಾಯ ಒಳ ಮೀಸಲಾತಿ ಜಾರಿಗಾಗಿ ಪಟ್ಟು ಹಿಡಿದಿದೆ. ಹೀಗಾಗಿ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದ್ದು ಮುಂದಿನ ನಡೆ ಏನು ಅನ್ನೋ ಬಗ್ಗೆ ಕುತೂಹಲ ಮೂಡುತ್ತಿದೆ. ಈ ಒಳ ಮೀಸಲಾತಿ ಹೋರಾಟದ ಬಗೆಗಿನ ವಿವರಗಳು ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಎದುರಾಯಿತು ಒಳ ಮೀಸಲಾತಿ ಬೆಂಕಿ. ಸರ್ಕಾರಕ್ಕೆ ನುಂಗಲಾರದ ತುತ್ತಾಗುತ್ತಾ ಒಳ ಮೀಸಲಾತಿ ಹಂಚಿಕೆ. ರಾಜ್ಯ ಸರ್ಕಾರ ಮತ್ತೊಮ್ಮೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಕೊಂಡಿದೆ. ಒಳ ಮೀಸಲಾತಿ ಹಂಚಿಕೆ ಅನ್ನೋ ಸೂಕ್ಷ್ಮ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಿರೋ ಕೆಲ ನಿರ್ಧಾರಗಳು ಅಸಮಾಧಾನದ ಬೆಂಕಿ ಭುಗಿಲೇಳೋಕೆ ಕಾರಣವಾಗಿದೆ. ಈ ಅಸಮಾಧಾನದ ಬೆಂಕಿ ಈಗ ಸರ್ಕಾರದ ವಿರುದ್ಧದ ಜ್ವಾಲಾಗ್ನಿಯಾಗಿ ಬದಲಾಗ್ತಾ ಇದೆ. ಒಳ ಮೀಸಲಾತಿ ಹಂಚಿಕೆಯಲ್ಲಿ ತಮಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಅಷ್ಟಕ್ಕೂ ಈ ಸಮಸ್ಯೆಗೆ ಮೂಲ ಕಾರಣವಾಗಿರೋದು ನಾಗಮೋಹನ್ ದಾಸ್ ವರದಿ. ಒಳ ಮೀಸಲಾತಿ ಕುರಿತು ವರದಿ ನೀಡಿದ್ದ ನಾಗಮೋಹನ್ ದಾಸ್ ಸಮಿತಿ 1766 ಪುಟಗಳ ವರದಿಯಲ್ಲಿದೆ 6 ಪ್ರಮುಖ ಶಿಫಾರಸುಗಳು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸೋ ಕುರಿತು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಆಗಸ್ಟ್ 2025ರಲ್ಲಿ ರಾಜ್ಯ ಸರ್ಕಾರಕ್ಕೆ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿದೆ. ಸುಮಾರು 1766 ಪುಟಗಳ ಈ ವರದಿಯ 6 ಪ್ರಮುಖ ಶಿಫಾರಸುಗಳನ್ನ ಒಳಗೊಂಡಿದೆ. ಪರಿಶಿಷ್ಟ ಜಾತಿಗಳಿಗೆ ಸದ್ಯ ಲಭ್ಯವಿರುವ 17% ಮೀಸಲಾತಿಯನ್ನ 5 ಪ್ರಮುಖ ವರ್ಗಗಳಾಗಿ ಹಂಚಿಕೆ ಮಾಡಲು ವರದಿ ಶಿಫಾರಸು ಮಾಡಿದೆ. ದಲಿತ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ. ದಲಿತ ಬಲಗೈ ಸಮುದಾಯಕ್ಕೆ 5%ನಷ್ಟು ಮೀಸಲಾತಿ. ಸ್ಪರ್ಶ ಜಾತಿಗಳಾದ ಲಂಬಾಣಿ, ಬೋವಿ, ಕೊರಚ ಮತ್ತು ಕೊರಮ ಸಮುದಾಯಗಳಿಗೆ 4% ಮೀಸಲಾತಿ ಶಿಫಾರಸು. ಸುಮಾರು 40ಕ್ಕೂ ಹೆಚ್ಚು ಅಲೆಮಾರಿ ಮತ್ತು ಕಿರು ಸಮುದಾಯಗಳಿಗೆ 1%ನಷ್ಟು ಮೀಸಲಾತಿ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರದಂತಹ ಸಮುದಾಯಗಳಿಗೆ ಪ್ರತ್ಯೇಕ 1% ಮೀಸಲಾತಿ. ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿದಿರುವಿಕೆ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿನ ಪ್ರಾತಿನಿಧ್ಯದ ಆಧಾರದ ಮೇಲೆ ಈ ವರ್ಗೀಕರಣ ಮಾಡಲಾಗಿದೆ ಅನ್ನೋ ಮಾಹಿತಿ ನೀಡಲಾಗಿದೆ. ಕರ್ನಾಟಕ ಸರ್ಕಾರವು ಕೆಲವು ಸಣ್ಣಪುಟ್ಟ ಮಾರ್ಪಾಡುಗಳೊಂದಿಗೆ ಈ ವರದಿಯನ್ನ ತಾತ್ವಿಕವಾಗಿ ಅಂಗೀಕರಿಸಿದೆ. ಇದೇ ಅಂಶವೇ ಈಗ ಅನೇಕ ಪಂಗಡಗಳ ವಿರೋಧಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಸರ್ಕಾರ ಕೈಗೊಂಡ ಒಂದು ನಿರ್ಧಾರ ಕೂಡ ಸಮುದಾಯಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಫೆಬ್ರವರಿ 27, 2026ರಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ಕೈಗೊಂಡಿತ್ತು.
101 ಪರಿಶಿಷ್ಟ ಜಾತಿಗಳಿಗೆ ಶೇಕಡ 15ರ ಕೋಟಾದಡಿ ಆಂತರಿಕ ಮೀಸಲಾತಿ ಇಲ್ಲದೆ 56,432 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಆದೇಶಿಸಿತ್ತು. ಬಿಜೆಪಿ ಆಡಳಿತದಲ್ಲಿದ್ದ ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣವನ್ನು ಶೇಕಡ 15ರಿಂದ ಶೇಕಡ 17ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಶೇಕಡ 3ರಿಂದ ಶೇಕಡ 7ಕ್ಕೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿತ್ತು. ಇದರಿಂದಾಗಿ ರಾಜ್ಯದ ಮೀಸಲಾತಿ ಪ್ರಮಾಣ 50%ನಿಂದ 56%ಗೆ ಏರಿಕೆಯಾಗಿತ್ತು. ಆದರೆ ಇದನ್ನ ಪ್ರಶ್ನಿಸಿ ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ರು. ಹೌದು, ಮೀಸಲಾತಿ ಪ್ರಮಾಣವನ್ನ 50%ಗಿಂತ ಹೆಚ್ಚಿಸಬಾರದು ಅನ್ನೋ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ. ಈ ತೀರ್ಪಿನ ಉಲ್ಲೇಖ ಮಾಡಿದ್ದ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರು. ಇನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರೋ 101 ಜಾತಿಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಿ ಶೇಕಡ 17ಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶವನ್ನು ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರಿಂದ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳಿಗೆ ತಡೆ ಬಿದ್ದಿತ್ತು. ಇದಕ್ಕೆ ಕಾನೂನು ಬಲ ನೀಡಲು ಕರ್ನಾಟಕ ಅನುಸೂಚಿತ ಜಾತಿಗಳ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಪ್ರಕರಣ ಹೈಕೋರ್ಟ್ನಲ್ಲಿರೋದ್ರಿಂದ ಹಿಂದಿನಂತೆ 15%ನಷ್ಟು ಒಳ ಮೀಸಲಾತಿ ಪ್ರಕಾರ ಹುದ್ದೆಗಳನ್ನ ಭರ್ತಿ ಮಾಡಲಾಗ್ತಾ ಇದೆ. ಇದೇ ಈಗ ಸಂಘರ್ಷಕ್ಕೆ ಕಾರಣವಾಗಿದೆ. ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲು ಆಗ್ರಹ. ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು ಬೃಹತ್ ಪ್ರತಿಭಟನೆ. ಒಳ ಮೀಸಲಾತಿ ಜಾರಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರೋ ವರದಿಯಲ್ಲಿ ಲೋಪಗಳಿವೆ. ಇದು ಅವೈಜ್ಞಾನಿಕ ವರ್ಗೀಕರಣದಿಂದ ಕೂಡಿರೋದ್ರಿಂದ ಈ ವರದಿಯನ್ನ ತಿರಸ್ಕರಿಸಬೇಕು. ಜೊತೆಗೆ ನಾಗಮೋಹನ್ ದಾಸ್ ವರದಿಯ ಮರುಪರಿಶೀಲನೆಯಾಗಬೇಕು ಅನ್ನೋ ಬೇಡಿಕೆಗಳೊಂದಿಗೆ ದಲಿತ ಬಲಗೈ ಸಮುದಾಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ವರದಿಯಲ್ಲಿನ ಲೋಪದೋಷದ ಪರಿಣಾಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ಅನ್ನೋ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತವಾಯಿತು. ಇದಕ್ಕೆ ಸಂಬಂಧಿಸಿದಂತೆ ಹೋರಾಟದ ನೇತೃತ್ವ ವಹಿಸಿರೋ ಜ್ಞಾನಪ್ರಕಾಶ ಸ್ವಾಮೀಜಿ ವರದಿ ಅವೈಜ್ಞಾನಿಕ ಅನ್ನೋ ಮಾತಾಡಿದ್ದಾರೆ. ಈ ವರದಿ ಅಸಮರ್ಪಕ, ಅವೈಜ್ಞಾನಿಕವಾಗಿದೆ. ವರದಿ ತಿರಸ್ಕರಿಸಿ ಎಂದ ಜ್ಞಾನಪ್ರಕಾಶ ಸ್ವಾಮೀಜಿ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರವಾಗಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ಸರ್ಕಾರ ರಚನೆ ಮಾಡ್ತು. ಅವರಿಗೆ ಏನು ನಿರ್ದೇಶನ ಕೊಡ್ತು ಸುಪ್ರೀಂ ಕೋರ್ಟ್ ಅಂದರೆ ದತ್ತಾಂಶವನ್ನು ತೆಗೆದುಕೊಳ್ಳಿ ಮತ್ತು ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ಅಂತ ಹೇಳ್ತು. ಆದರೆ ನಾಗಮೋಹನ್ ದಾಸ್ ಅವರು ಜಾತಿಗಳನ್ನೇ ಬೈಫರ್ಕಿಟೇಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ದತ್ತಾಂಶಗಳನ್ನ ಖಂಡಿತವಾಗ್ಲೂ ಮನೆಗೆ ಹೋಗಿಲ್ಲ, ಅಪೂರ್ಣವಾಗಿದೆ, ಅವೈಜ್ಞಾನಿಕವಾಗಿದೆ. ಇಂತಹ ಒಂದು ವರದಿಯನ್ನು ಸರ್ಕಾರ ಈಗಾಗಲೇ ಮೇಲ್ಮನೆಯಲ್ಲಿ, ಕೆಳಮನೆಯಲ್ಲಿ, ರಾಜ್ಯಪಾಲರಲ್ಲಿ ಒಪ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ರೋಸ್ಟರ್ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಒಳ ಮೀಸಲಾತಿಯು ಒಂದು ಸಮುದಾಯದ ವಿಷಯ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು 101 ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ್ದು. ಹಾಗಾಗಿ ಯಾವುದೇ ಒಂದು ಸಮುದಾಯಕ್ಕೆ ತೊಂದರೆ ಆಗಬಾರ್ದು, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಒಂದು ಸಮುದಾಯದ ಹಕ್ಕುಗಳನ್ನ ಕಿತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ತಿರಸ್ಕರಿಸಿ. ಮತ್ತೆ ರೋಸ್ಟರ್ ಬಿಂದುಗಳು ಸರಿಯಿಲ್ಲ, ತಿರಸ್ಕರಿಸಿ ಅಂತ ಹೇಳ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಿದ ಬಲಗೈ ಸಮುದಾಯದ ಹೋರಾಟದ ನೇತೃತ್ವ ವಹಿಸಿರೋ ಜ್ಞಾನಪ್ರಕಾಶ ಸ್ವಾಮೀಜಿ ವರದಿ ಅಸಮರ್ಪಕ, ಅವೈಜ್ಞಾನಿಕವಾಗಿದೆ. ಹಾಗಾಗಿ ಈ ವರದಿ ಹಾಗೂ ರೋಸ್ಟರ್ ಪದ್ಧತಿಯನ್ನ ಕೂಡ ತಿರಸ್ಕರಿಸಬೇಕು ಅಂತ ಜ್ಞಾನಪ್ರಕಾಶ ಸ್ವಾಮೀಜಿ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ ಸ್ವಾಮೀಜಿ ಒಳ ಮೀಸಲಾತಿ ಹೆಸರಲ್ಲಿ ಸರ್ಕಾರ ವಿಭಜನೆಯ ಯತ್ನ ಮಾಡ್ತಿದೆ ಅಂತ ಹರಿಹಾಯ್ದ್ರು. ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಗೊಂದಲದ ಗೂಡಾಗಿದೆ. ಪರಿಶಿಷ್ಟರ ಒಗ್ಗಟ್ಟು ಮುರಿಯೋ ಯತ್ನ ನಡೆದಿದೆ ಎಂದ ಸ್ವಾಮೀಜಿ. ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಗೊಂದಲದ ಗೂಡಾಗಿದೆ, ಒಂದು ಜೇನುಗೂಡಿಗೆ ಕಲ್ಲು ಹೊಡೆದಿದೆ. ಪರಿಶಿಷ್ಟರ ಒಗ್ಗಟ್ಟನ್ನು ಮುರಿತಾ ಇದೆ, ಪರಿಶಿಷ್ಟರ ಒಗ್ಗಟ್ಟನ್ನು ಚೂರು ಮಾಡ್ತಾ ಇದೆ. ಒಳ ಮೀಸಲಾತಿ ಹೆಸರಲ್ಲಿ ಸಮುದಾಯಗಳನ್ನು ಸಂಘರ್ಷಕ್ಕೀಡು ಮಾಡ್ತಾ ಇದೆ. ಇದು ಖಂಡಿತ ಸರ್ಕಾರಕ್ಕೆ ಒಳ್ಳೆಯ ಶ್ರೇಯಸ್ಕರವಾದ ಬೆಳವಣಿಗೆ ಅಲ್ಲವೇ ಅಲ್ಲ ಸರ್.
ಸರ್ಕಾರ ಒಳ ಮೀಸಲಾತಿಯನ್ನು ಜೇನುಗೂಡಿಗೆ ಕಲ್ಲು ಹೊಡೆದಿದೆ. ಈ ವರದಿಯ ಮೂಲಕ ಪರಿಶಿಷ್ಟರ ಒಗ್ಗಟ್ಟನ್ನ ಮುರಿಯೋ ಯತ್ನ ನಡೀತಿದೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿ ಆರೋಪಿಸಿದ್ರು. ಇನ್ನು ಸಮಾವೇಶದಲ್ಲಿ ಮಾತಾಡಿದ ಸಮಾಜದ ಮುಖಂಡರು ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆ ನೀಡೋ ಕೆಲಸವನ್ನೂ ಮಾಡಿದ್ರು. ಹಳ್ಳಿಗಳಿಗೆ ನಾವು ಕೈ ಹಾಕಿಲ್ಲ. ನಮ್ಮ ಸರ್ಕಾರಿ ನೌಕರಿಗೆ ನಾವು ಹೋಗಿದ್ದೀನಿ, ಇನ್ನು ಮನದಟ್ಟು ಮಾಡಿಲ್ಲ. ನಮ್ಮ IASಗಳು IPSಗಳೆಲ್ಲ ಇದ್ದಾರೆ, ನಮಗೂ ಬುದ್ಧಿವಂತರಿದ್ದೀವಿ. ಇವತ್ತು ಬಂದು ನೀವು 27ನೇ ತಾರೀಕು ಸರಿ ಮಾಡಿಲ್ಲ ಅಂತಂದ್ರೆ ಮೈಸೂರು ಮತ್ತೆ ಬೆಂಗಳೂರು ಯೂನಿವರ್ಸಿಟಿಗಳಿಗೆ ಮಾತ್ರ ಈ ಕಿಚ್ಚತ್ತಿದೆ. ರಾಜ್ಯದ ಎಲ್ಲಾ ಯೂನಿವರ್ಸಿಟಿಗಳಿಗೂ ನಾವು ಈ ಕಿಚ್ಚತ್ತಿಸ್ತೀವಿ. ನಿಮ್ಮನ್ನ ನೆಮ್ಮದಿಯಾಗಿರಕ್ ಕೊಡಲ್ಲ. ಜೇನ್ನೊಣ ಮುತ್ಕಟ್ಟಿದೀವಿ ನಿಮ್ಮನ್ನ. ಮುಂದಿನ ಚುನಾವಣೆಯಲ್ಲಿ ಇದ್ರ ಪಾಠ ಕಲಿಸ್ತೀವಿ ನಾವು ಅನ್ನೋ ಮಾತನ್ನ ನಿಮ್ಗೆ ಹೇಳಕ್ ಬಯಸ್ತೇನೆ. ಸಮಾವೇಶದಲ್ಲಿ ಮಾತನಾಡಿದ ಸಮುದಾಯದ ಇತರ ಮುಖಂಡರು ಸರ್ಕಾರದ ವಿರುದ್ಧ ಹರಿಹಾಯ್ದಿರೋದು ಮಾತ್ರವಲ್ಲ, ಚುನಾವಣೆಯಲ್ಲಿ ಪಾಠ ಕಲಿಸೋದಾಗಿ ಕೂಡ ಮಾತಾಡಿದ್ದಾರೆ. ಆ ಮೂಲಕ ಕೊಟ್ಟ ಮಾತಿನಂತೆ ನಿಗದಿತ ಗಡುವಿನೊಳಗೆ ಈ ಗೊಂದಲವನ್ನ ನಿವಾರಿಸಿ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಈ ವೇಳೆ ಒಳ ಮೀಸಲಾತಿ ಜಾರಿ ಸಂಬಂಧ ವರದಿ ನೀಡಿದ್ದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿರುದ್ಧ ಕೂಡ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ದಯವಿಟ್ಟು ನೀವೊಬ್ಬರು ನ್ಯಾಯಾಧೀಶರಾಗಿ ನ್ಯಾಯಾಲಯದ ಘನತೆ ನ್ಯಾಯಾಲಯದ ಆದೇಶಗಳನ್ನ ಪಾಲನೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಅದಷ್ಟೇ ಅಲ್ಲ, ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗಿಂತಲೂ, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಅಪೆನ್. ಸಮಾವೇಶದ ವೇದಿಕೆಯಲ್ಲಿ ಮಾತಾಡಿದ ಹೋರಾಟದ ನೇತೃತ್ವ ವಹಿಸಿದ ಜ್ಞಾನಪ್ರಕಾಶ ಸ್ವಾಮೀಜಿ, ಒಳ ಮೀಸಲಾತಿ ಜಾರಿಯಿಂದ ಸಮುದಾಯಗಳ ನಡುವೆ ಬಿರುಕು ಮೂಡುತ್ತೆ, ಹಾಗಾಗಿ ಇದನ್ನ ತಿರಸ್ಕರಿಸೋ ಕೆಲಸ ಆಗಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮಾಡ್ತೀವಿ. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು. ಯಾಕೆಂದ್ರೆ ಒಳ ಮೀಸಲಾತಿಯಿಂದ ಇಡೀ ಸಮುದಾಯದ ಒಗ್ಗಟ್ಟನ್ನ, ಇಡೀ ಹಗ್ಗದ ಎಳೆಗಳನ್ನು ಬಿಚ್ಚಿ ಬಿಸಾಕ್ತಕ್ಕಂಥ ಪ್ರಕ್ರಿಯೆಗಳಾಗ್ತವೆ. ಒಂದೆಡೆ ಮೀಸಲಾತಿ ಜಾರಿಯಾಗಬೇಕು ಅಂತ ಒಂದು ಸಮುದಾಯ ಪಟ್ಟು ಹಿಡಿದಿದ್ರೆ, ಅತ್ತ ಯಾವುದೇ ಕಾರಣಕ್ಕೂ ಇದು ಜಾರಿಯಾಗಬಾರದು ಅಂತ ಇನ್ನೊಂದು ಸಮುದಾಯ ಪಟ್ಟು ಹಿಡಿದಿದೆ. ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತಿದ್ದು ಮುಂದೆ ಯಾವ ಹೆಜ್ಜೆ ಇಡುತ್ತೆ ಅನ್ನೋ ಪ್ರಶ್ನೆ ಮೂಡ್ತಿದೆ. ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸುವಂತೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. ಅಷ್ಟಕ್ಕೂ ಒಳ ಮೀಸಲಾತಿ ಜಾರಿ ಇಷ್ಟು ಜಟಿಲವಾಗ್ತಾ ಇರೋದು ಯಾಕೆ? ರಾಜ್ಯ ಸರ್ಕಾರ ಮತ್ತೆ ಒಳ ಮೀಸಲಾತಿ ಬೆಂಕಿಯಲ್ಲಿ ಸಿಲುಕಿಕೊಂಡಿದೆ. ಒಂದು ಪಂಗಡ ಈ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತಿದ್ರೆ, ಇನ್ನೊಂದು ಪಂಗಡ ಯಾವ ಕಾರಣಕ್ಕೂ ಇದು ಜಾರಿ ಆಗಬಾರ್ದು ಅಂತಿದೆ. ಪರಿಣಾಮ ಸರ್ಕಾರಕ್ಕೆ ಇಕ್ಕಳದಲ್ಲಿ ಸಿಲುಕಿಕೊಂಡ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಸರ್ಕಾರದ ವಿರುದ್ಧ ಈ ಸ್ಥಿತಿ ನಿರ್ಮಾಣ ಆಗಿರೋದು ಯಾಕೆ? ಎರಡು ಪಂಗಡಗಳ ನಡುವಿನ ಹಗ್ಗ ಜಗ್ಗಾಟವೇ ಈ ಗೊಂದಲಗಳಿಗೆ ಕಾರಣವಾ ಅನ್ನೋ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ ಇಕ್ಕಟ್ಟು ಸೃಷ್ಟಿಸಿದ ಒಳ ಮೀಸಲಾತಿ ಬೆಂಕಿ. ವಿಭಿನ್ನ ಬೇಡಿಕೆಗಳಿಗೆ ಸರ್ಕಾರದ ರಿಯಾಕ್ಷನ್ ಏನು? ರಾಜ್ಯ ಸರ್ಕಾರದ ಮುಂದೆ ಮತ್ತೆ ಒಳ ಮೀಸಲಾತಿ ಬೆಂಕಿ ದತ್ತನೆ ಪ್ರತ್ಯಕ್ಷವಾಗಿದೆ. ಒಂದು ಪಂಗಡ ಈ ಒಳ ಮೀಸಲಾತಿ ಜಾರಿಯಾಗಲೇಬೇಕು ಅಂತಿದ್ರೆ, ಇನ್ನೊಂದು ಪಂಗಡ ಇದು ಯಾವ ಕಾರಣಕ್ಕೂ ಜಾರಿಯಾಗಬಾರ್ದು, ಒಂದು ವೇಳೆ ಜಾರಿಯಾದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತಿದೆ. ಪರಿಣಾಮ ಸರ್ಕಾರ ತ್ರಿಶಂಕು ಸ್ಥಿತಿಗೆ ಸಿಲುಕಿದೆ. ಒಂದೊಂದು ಗುಂಪು ವಿಭಿನ್ನ ಬೇಡಿಕೆ ಇಡ್ತಾ ಇರೋದ್ರಿಂದ ಏನ್ ಮಾಡಬೇಕು ಅನ್ನೋ ಗೊಂದಲ ನಿರ್ಮಾಣವಾಗಿದೆ. ಈ ಬಗ್ಗೆ ಮಾತಾಡಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ವಿಭಜನೆಯ ಕೆಲಸ ಮಾಡ್ತಿದೆ ಅಂದಿದ್ದಾರೆ. ಸರ್ಕಾರದ ನಡೆಯಿಂದ ಸಮುದಾಯ ವಿಭಜಿತವಾಗ್ತಿದೆ. ಒಬ್ಬರ ವಿರುದ್ಧ ಒಬ್ಬರು ಕಿತ್ತಾಡ್ತಿದ್ದಾರೆ ಎಂದ ನಾರಾಯಣಸ್ವಾಮಿ. ಸರ್ಕಾರ ನೆಗ್ಲಿಜೆನ್ಸ್ ಯಾಕೆ ಇದರಲ್ಲಿ? ಇವತ್ತು ಅದಕ್ಕಾಗಿ ಹೋರಾಟ ಮಾಡ್ತಾರೆ ಹೊರಗಡೆ. ಇದೇನಾಗಿದೆ ಈಗ,
ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದವರು ಎ ವಿರುದ್ಧ ಬಿ, ಬಿ ವಿರುದ್ಧ ಸಿ, ಎ ವಿರುದ್ಧ ಬಿ, ಎ ವಿರುದ್ಧ ಸಿ. ಎಷ್ಟು ಚೆನ್ನಾಗಿದೆ ಇದು. ನೀವೇನು ಮಾಡಿದ್ರಿ, ನಿಮ್ಮ ಮೇಲಿನ ಭಾರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಆ ಜನಾಂಗಗಳನ್ನು ಬೀದಿಗೆ ಬಿಟ್ಟು ಇವತ್ತೇನಾಗೋಯ್ತು, ಅವರು ನಿಮ್ಮ ಮೇಲೆ ಹೋರಾಟ ಮಾಡೋದು, ನಿಮ್ಮ ಹತ್ರ ನ್ಯಾಯ ಕೇಳ್ತಾ ಇಲ್ಲ. ಅಲ್ಲಿ ಎ ಗ್ರೂಪ್ನವ್ರು ಯಾರ ಹತ್ರ ನ್ಯಾಯ ಕೇಳ್ತಾರಂದ್ರೆ ಬಿನವರಿಂದ ನಮ್ಗೆ ಅನ್ಯಾಯ ಆಗೋಗ್ಬಿಟ್ಟದೆ, ಅರೆ ಸಿ ಏನೋರಿಂದ ನಮ್ಗೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಸಿನವರು ಅನ್ಯಾಯ ಮಾಡಿದವ್ರು ಯಾರಿಲ್ಲಿ ಬೆಳಕಿಗೆ ಬರ್ತಾ ಇಲ್ಲ. ಇವರು ಎಷ್ಟು ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದ್ದೆ ಬಹಳ ಬುದ್ಧಿವಂತರು ನೀವು ಅಂತ. ಒಳ ಮೀಸಲಾತಿ ಗೊಂದಲದ ಬಗ್ಗೆ ಮಾತಾಡಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಈ ಗೊಂದಲಕ್ಕೆ ಸರ್ಕಾರವೇ ಕಾರಣ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಕಾರಣಕ್ಕೆ ಸಮುದಾಯದಲ್ಲಿ ಬಿರುಕು ಸೃಷ್ಟಿಸುತ್ತಿದೆ. ಇದರಿಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದವರು ತಮ್ಮಲ್ಲೇ ಕಿತ್ತಾಡಿಕೊಳ್ತಿದ್ದಾರೆ ಅಂದಿದ್ದಾರೆ. ಇನ್ನು ಒಳ ಮೀಸಲಾತಿ ಗೊಂದಲದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿರೋ ದಲಿತ ಬಲಗೈ ಸಮುದಾಯ ಯಾವ ಕಾರಣಕ್ಕೂ ಇದು ಜಾರಿಯಾಗಬಾರದು ಅನ್ನೋ ಪಟ್ಟು ಹಿಡಿದಿದೆ. ಇದರಿಂದ ಸರ್ಕಾರದ ಮುಂದೆ ಒಂದು ದೊಡ್ಡ ಸವಾಲು ಎದುರಾಗ್ತಿದೆ. ಅಷ್ಟಕ್ಕೂ ಈ ಗೊಂದಲಕ್ಕೆ ಕಾರಣ ಎರಡು ಪಂಗಡಗಳ ನಡುವಿನ ಹಗ್ಗಜಗ್ಗಾಟ. ಒಳ ಮೀಸಲಾತಿ ಪರವಾಗಿದೆ ಒಂದು ಪಂಗಡ, ಒಳ ಮೀಸಲಾತಿ ವಿರುದ್ಧವಾಗಿದೆ ಇನ್ನೊಂದು ಪಂಗಡ. ಈ ಒಳ ಮೀಸಲಾತಿ ಗೊಂದಲಕ್ಕೆ ಕಾರಣವಾಗಿರೋದು ಎರಡು ಪಂಗಡಗಳ ನಡುವಿನ ಹಗ್ಗಜಗ್ಗಾಟ. ಎಸ್, ಒಂದು ಪಂಗಡ ಒಳ ಮೀಸಲಾತಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ ಇನ್ನೊಂದು ಪಂಗಡ ಇದರ ವಿರುದ್ಧವಾಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿ ಮಾಡಿರೋ ಶಿಫಾರಸು ಜಾರಿಯಾಗಬೇಕು, ಅಲ್ಲಿ ಸೂಚಿಸಿದ ಪ್ರಮಾಣದಲ್ಲಿ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತಿದೆ ದಲಿತ ಎಡಗೈ ಸಮುದಾಯ. ಯಾವುದೇ ಕಾರಣಕ್ಕೂ ಸರ್ಕಾರ ಒಳ ಮೀಸಲಾತಿ ಜಾರಿಯಿಂದ ಹಿಂದೆ ಸರಿಬಾರದು. ಆ ರೀತಿ ಏನಾದರೂ ಆದರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಿದೆ ದಲಿತ ಎಡಗೈ ಸಮುದಾಯ. ಆದರೆ ದಲಿತ ಬಲಗೈ ಸಮುದಾಯ ಮಾತ್ರ ಈ ಒಳ ಮೀಸಲಾತಿ ಪ್ರಸ್ತಾಪವನ್ನು ಖಂಡತುಂಡವಾಗಿ ವಿರೋಧಿಸುತ್ತಿದೆ. ಈ ಅವೈಜ್ಞಾನಿಕ ವರ್ಗೀಕರಣದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ. ಹಾಗಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ವರದಿ ಒಪ್ಪಬಾರದು ಅನ್ನೋದು ಬಲಗೈ ಸಮುದಾಯದ ನಾಯಕರ ಆಗ್ರಹ. ಇದೇ ಈ ಹಗ್ಗಜಗ್ಗಾಟಕ್ಕೆ ವೇದಿಕೆಯಾಗಿ ಪರಿಣಮಿಸಿದೆ. ಹೀಗಾಗಿ ಸರ್ಕಾರ ಮುಂದೇನು ಮಾಡುತ್ತೆ ಅನ್ನೋ ಕುತೂಹಲ ಮೂಡ್ತಿದೆ. ಒಳ ಮೀಸಲಾತಿ ವಿಷಯದಲ್ಲಿ ಸರ್ಕಾರದ ಮುಂದಿನ ನಡೆಯೇನು? ಎರಡು ಪಂಗಡಗಳ ತೃಪ್ತಿಪಡಿಸಬೇಕಾಗಿರೋದು ಅನಿವಾರ್ಯ. ಒಳ ಮೀಸಲಾತಿ ಚೆಂಡು ಈಗ ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರದ ಮುಂದೆ ಸಮುದಾಯದ ಎರಡೂ ಪಂಗಡಗಳು ಭಿನ್ನ ಭಿನ್ನ ಬೇಡಿಕೆಗಳನ್ನ ಮುಂದಿಟ್ಟಿದೆ. ಆದರೆ ಇದೊಂದು ಸೂಕ್ಷ್ಮ ವಿಚಾರವಾಗಿರೋದ್ರಿಂದ ಸರ್ಕಾರ ಅಳೆದು ತೂಗಿ ಹೆಜ್ಜೆ ಇಡುತ್ತಿದೆ. ಕಾರಣ, ತರಾತುರಿಯಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಸರ್ಕಾರದ ವಿರುದ್ಧ ಆಕ್ರೋಶವಾಗಿ ಬದಲಾಗಬಹುದು, ರಾಜಕೀಯವಾಗಿ ಹೊಡೆತ ನೀಡಬಹುದು. ಹಾಗಾಗಿ ಆತುರಾತುರವಾಗಿ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಕಡಿಮೆ. ಆದರೆ ಈ ವಿಷಯದಲ್ಲಿ ನಿರ್ಧಾರ ಕೈಗೊಳ್ಳೋದು ವಿಳಂಬವಾದಷ್ಟು ಅದು ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಪರಿಣಾಮ ಬೀರೋ ಸಾಧ್ಯತೆಗಳಿವೆ. ಎಸ್,
ಈ ವಿಷಯದಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ಳೋದು ವಿಳಂಬವಾದಷ್ಟು ಕೂಡ ಸಮುದಾಯದಲ್ಲಿನ ಆಕ್ರೋಶ ಹೆಚ್ಚಾಗೋ ಸಾಧ್ಯತೆಯೂ ಇದೆ. ಈಗಾಗಲೇ ಸರ್ಕಾರ ಈ ವಿಷಯದಲ್ಲಿನ ಗೊಂದಲ ಸರಿಪಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಪಾಠ ಕಲಿಸ್ತೇವೆ ಅನ್ನೋ ಮಾತುಗಳನ್ನ ಬಲಗೈ ಸಮುದಾಯದ ಮುಖಂಡರು ಆಡ್ತಿದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಅನೇಕ ರಾಜಕೀಯ ತಿರುವುಗಳನ್ನ ಪಡೆದ್ರೂ ಅಚ್ಚರಿಯಿಲ್ಲ. ಸರ್ಕಾರದ ಮುಂದಿದೆಯಾ ದೊಡ್ಡ ಸವಾಲು? ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಫಿಕ್ಸಾ? ಈಗಿನ ಸಮಯದಲ್ಲಿ ಯಾವುದೇ ಸಮುದಾಯಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ರಾಜಕೀಯವಾಗಿ ಪರಿಣಾಮ ಬೀರುತ್ತವೆ. ಹಾಗಾಗಿ ಚುನಾವಣೆಯ ಮೇಲೆ ಅದು ಯಾವ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇರುತ್ತವೆ. ಈಗ ಈ ಒಳ ಮೀಸಲಾತಿ ಅನ್ನೋ ವಿಷಯದ ಹಿಂದೆ ಕೂಡ ರಾಜಕೀಯ ಇದೆ ಅನ್ನೋದು ಸತ್ಯ. ಆದರೆ ಈ ವಿಚಾರವನ್ನ ನಿಭಾಯಿಸುವಲ್ಲಿ ಕೊಂಚ ಎಡವಟ್ಟಾದರೂ ಕೂಡ ಅದು ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಸತ್ಯ. ಯಾಕಂದ್ರೆ ದಲಿತ ಬಲಗೈ ಸಮುದಾಯ ಹಿಂದಿನಿಂದ ಬಹುತೇಕ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿದೆ. ಹಾಗಾಗಿ ಸಮುದಾಯದ ವಿರುದ್ಧವಾದ ನಿರ್ಣಯಗಳು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಯೂ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಒಳ ಮೀಸಲಾತಿ ಅನ್ನೋ ಬೆಂಕಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದು ಸುಳ್ಳಲ್ಲ. ಸರ್ಕಾರ ಈ ಎರಡಗುಲಿನ ಕತ್ತಿಯನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.